ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿಗಳ ಶಿಷ್ಯರೇ ಆದಂತಹ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಇನ್ನೊಂದು ಸಾಲಿನಲ್ಲಿ ರಾಯರ ಮಹಿಮೆ ಹೇಳ್ತಾರೆ. 12 ವರ್ಷ ಅನ್ನೋದಕ ಸಲ್ಲಿಸಿದಿ ಮೇದಿನೀಪತಿಗೆ ಮಹಾದಯವಂತ. ಮಹಾದೈವಂತರು ರಾಘವೇಂದ್ರ ಸ್ವಾಮಿಗಳು. ಇವರು ಚೋಳದೇಶ ಅಂತ ಆ ಕಡೆ ಹೋಗಿದ್ದರಂತೆ. ಚೋಳದೇಶಕ್ಕೆ ಹೋದಾಗ ಅಲ್ಲಿ 12 ವರ್ಷ ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ. ಏನು ಚೋಳದೇಶದ ಇವನು ರಾಜ ವಿಜಯರಾಘವ ನಾಯಕ ಅಂತಿದ್ದ. ವಿಜಯರಾಘವ ನಾಯಕನ ಕಾಲ. ವಿಜಯರಾಘವ ನಾಯಕ ಚೋಳದೇಶ ಆಳ್ತಾ ಇರುವಾಗ ಮಳೆ ಬೆಳೆ ಎಲ್ಲ ನಿಂತೋಯ್ತು. ಬೆಲೆ ಎಲ್ಲ ಗಗನಕ್ಕೇರಿತು. 1/2 ಬೆಲೆ ಆಯಿತು. ರಾಜನ ಬೊಕ್ಕಸ ಪೂರ್ತಿ ಖಾಲಿ ಆಯಿತು. ಯಾಕೆ? ಅಷ್ಟು ಜನರನ್ನು ರಕ್ಷಣೆ ಮಾಡಬೇಕಲ್ಲ. ಬೊಕ್ಕಸದಲ್ಲಿದ್ದ ಬೆಳ್ಳಿ ಬಂಗಾರ ಎಲ್ಲ ಮಾರಿ ಕೊನೆಗೆ ಹಣ ಖರ್ಚಾಗಿ ಬೆಳ್ಳಿ ಬಂಗಾರ ಮಾಡಿ ಜನರನ್ನು ಸಾಕಿ. ಆದರೂ ಮುಂದೆ ಬರಗಾಲ ಹೋಗಲೇ ಇಲ್ಲ, ಮಳೆ ಬರಲೇ ಇಲ್ಲ. ಕೊನೆಗೆ ಏನೂ ಉಪಾಯ ತೋರದೆ ವಿಜಯರಾಘವ ನಾಯಕ ಕುಂಭಕೋಣಕ್ಕೆ ಬರ್ತಾನೆ. ಕುಂಭಕೋಣದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದರು. ಆವಾಗ ಕುಂಭಕೋಣದಲ್ಲಿದ್ದಾಗ ರಾಯರ ಹತ್ರ ಬಂದು, ಆ ರಾಜ ಇಂಥ ಪರಿಸ್ಥಿತಿ ಬಂದಿದೆ, ನೀವೇನಾದರೂ ನಿಮ್ಮ ಮಂತ್ರಶಕ್ತಿಯಿಂದ ನಮ್ಮನ್ನು ಉಳಿಸ್ಬೇಕು, ಮಳೆ ಬರೆಸಬೇಕು ಅಂತ ಕೇಳಿದನಂತೆ. ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಠದಲ್ಲಿರ್ತಕ್ಕಂಥ ಸಂಪತ್ತನ್ನು ಖರ್ಚು ಮಾಡಿ, ಬೇಕಾದಷ್ಟು ಮಠದಲ್ಲಿ ಹಣ ಇತ್ತು ರಾಜರು ಕೊಟ್ಟದ್ದು, ಅದನ್ನೆಲ್ಲ ಖರ್ಚು ಮಾಡಿ ಇವನಿಗೆ ವಿಜಯರಾಘವ ನಾಯಕನಿಗೆ ಕೊಟ್ಟು ಎಲ್ಲ ಪ್ರಜೆಗಳನ್ನು ಸಂರಕ್ಷಣೆ ಮಾಡೋ ಹಾಗೆ ಮಾಡಿದರಂತೆ. ಶಿಷ್ಯರಿಗೆ ಆತಂಕ. ದಿನೇ ಸಂಪತ್ತು ಕರಗ್ತಾ ಇದೆ. ಮಠದ ಕೋಶವೂ ಕೂಡ ಖಾಲಿ ಆಗ್ತಾ ಇದೆ. ಆದರೂ ರಾಘವೇಂದ್ರ ಸ್ವಾಮಿಗಳು ಕೊಡೋಣ, ದೇವರಿದ್ದಾನೆ, ಕೊಟ್ಟುಬಿಡಿ ಅಂತ ಹೇಳಿ ಇದ್ದದ್ದನ್ನೆಲ್ಲ ಕೊಟ್ಟು ಬರಗಾಲದಲ್ಲಿ ಎಲ್ಲರಿಗೂ ಅನ್ನದಾನ ಮಾಡಿದರು. ಇಲ್ಲದಿದ್ದರೆ ಪ್ರಾಣ ಹೋಗ್ತಿತ್ತು. ದನಕರುಗಳಿಗೆ ವ್ಯವಸ್ಥೆ ಮಾಡಿದರು, ಮನುಷ್ಯರಿಗೆ ವ್ಯವಸ್ಥೆ ಮಾಡಿದರು. ಚೋಳದೇಶದಲ್ಲಿ ಅಂದರೆ ತಂಜಾವೂರು, ಆ ಕಡೆ ತಂಜಾವೂರಿನಲ್ಲಿ ಇದ್ದ ವಿಜಯರಾಘವ ನಾಯಕ 12 ವರ್ಷ ಆ ತಂಜಾವೂರಿನ ರಾಜನನ್ನು, ಪ್ರಜೆಗಳನ್ನು ಎಲ್ಲರನ್ನೂ ಸಾಕಿದವರು ರಾಘವೇಂದ್ರ ಸ್ವಾಮಿಗಳು. ಆಮೇಲೆ ಇನ್ನೊಂದು ಸಲ ಇಂಥ ಬರ ಬಂದಾಗ ರಾಜ ಕಂಗಾಲಾಗೋದು ಬೇಡ ಅಂತ ಅವನ ಕೋಶ ಯಾವಾಗಲೂ ಭರ್ತಿಯಾಗೇ ಇರಬೇಕು ಅಂಥ ಅನುಗ್ರಹ ಮಾಡಿದರು. ಪದೇ ತಾವು ಬಂದು ತಮ್ಮ ಮಠದ ಸಂಪತ್ತನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನ ಕೋಶ ಭರ್ತಿ ಆಗೋ ಹಾಗೆ ಮಾಡಿದರು. ಬಹಳ ಸಂತೋಷ ಆಯಿತು ವಿಜಯರಾಘವ ನಾಯಕನಿಗೆ. ಯಾಕೆಂದರೆ ಶತ್ರು ರಾಜರೆಲ್ಲ ಆಕ್ರಮಣ ಮಾಡ್ತಾರೆ. ಅವರಲ್ಲಿ ಕೈ ಒಡ್ಡಬೇಕಾಗ್ತದೆ, ಹೋಗಿ ಅವರಿಗೆ ಅಧೀನ ಆಗಬೇಕಾಗ್ತದೆ. ಹಣ ಇಲ್ಲ ಕೊಡ್ರಿ ಅಂತ ಬೇರೆ ರಾಜರ ಹತ್ರ ಹೋಗಬೇಕು. ಅದೆಲ್ಲ ಅವಮಾನ ತಪ್ಪಿ ಹೋಯಿತು. ರಾಯರು ಬದುಕಿಸಿದರು. ಅವನು ಬಹಳ ಸಂತೋಷಪಟ್ಟರು. ರಾಘವೇಂದ್ರ ಸ್ವಾಮಿಗಳಿಗೆ ಆಮೇಲೆ ಒಂದು ದಿವಸ ಕರೆಸಿ ಅವರಿಗೇನಾದರೂ ಒಂದು ಕಾಣಿಕೆ ಕೊಡಬೇಕು ಅಂತ ದಿವ್ಯವಾದ ರತ್ನದ ಮಾಲೆಯನ್ನು ಕೊಟ್ಟರಂತೆ. ರತ್ನದ ಮಾಲೆಯನ್ನು ರಾಜರು ಕೊಟ್ಟರೆ ರಾಘವೇಂದ್ರ ಸ್ವಾಮಿಗಳಿಗೆ ಏನು ಬೇಕಾಗಿದೆ? ಬಂಗಾರದ ಸರ, ಬಂಗಾರದ ಪೀಠ ಇವೆಲ್ಲ ಬೇಡ ಅವರಿಗೆ. ರತ್ನದ ಮಾಲಿಕೆ ಬೇಡವಾಗಿತ್ತು. ಬೇಡ ನನಗಿದೆಲ್ಲ ಏನು ಬೇಡ ಅಂದರು. ಆದರೂ ಬಲವಂತ ಮಾಡಿ ಕೊಟ್ಟನಂತೆ. ಹೋಮ ನಡೀತಾ ಇತ್ತಲ್ಲಿ ಒಂದು ಕಡೆ. ರಾಜ ತಂದು ರಾಘವೇಂದ್ರ ಸ್ವಾಮಿಗಳಿಗೆ ರತ್ನದ ಮಾಲಿಕೆ ಸಮರ್ಪಣೆ ಮಾಡಿದರೆ ಅದನ್ನು ಬೆಂಕಿಗೆ ಹಾಕಿಬಿಟ್ರಂತೆ. ಅಗ್ನಿಕುಂಡಕ್ಕೆ ಹಾಕಿದರು. ಎಷ್ಟು ಬೆಲೆ, ಒಂದೊಂದು ರತ್ನಕ್ಕೆ ಎಷ್ಟು ಬೆಲೆ ಇರ್ತದೆ, ಅಂಥ ಅನೇಕ ರತ್ನಗಳ ಮಾಲೆ ಅದು. ಅದನ್ನು ಬೆಂಕಿಗೆ ಹಾಕಿದರು. ಬಹಳ ದುಃಖಪಟ್ಟನಂತೆ. ನನಗೂ ಇಲ್ಲ, ಅವರಿಗೂ ಇಲ್ಲ, ಬೆಂಕಿ ಪಾಲಾಯ್ತಲ್ಲ, ಯಾಕೆ ಹೀಗೆ ಮಾಡಿದರು ಗುರುಗಳು ಅಂತ ಬಹಳ ವ್ಯಥೆಪಟ್ಟ. ಗುರುಗಳ ಮೇಲೆ ಅಸಮಾಧಾನ ಆಯಿತು ರಾಜರಿಗೆ. ಆವಾಗ ಅವನಿಗೆ ಅಸಮಾಧಾನ ಆದದ್ದನ್ನು ತಿಳ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅದೇ ಬೆಂಕಿ ಉರಿತಾ ಇದೆ, ರತ್ನದ ಹಾರ ಹಾಕಿದ್ರು, ನಿನಗೆ ಅಸಮಾಧಾನ ಆಗೋದಾದರೆ ನಾನು ಅದನ್ನು ತೆಗೆದುಕೊಡ್ತೇನೆ ಅಂಥೇಳಿ ಆ ಅಗ್ನಿಕುಂಡಕ್ಕೆ ಕೈ ಹಾಕಿ ರತ್ನದ ಮಾಲೆಯನ್ನು ತೆಗೆದುಕೊಟ್ರಂತೆ. ಕೊಟ್ಟರೆ ಅದು ಏನು ಕಪ್ಪಾಗಿದ್ದಿಲ್ಲ, ಏನಿಲ್ಲ, ಮೊದಲಿಗಿಂತ ಚೆನ್ನಾಗಿ ಹೊಳಿತಿತ್ತಂತೆ.
ಮೊದಲಿಗಿಂತ ಚೆನ್ನಾಗಿ ಹೊಳೆಯುವಂತೆ ಅಂಥ ದಿವ್ಯವಾದ ರತ್ನದ ಮಾಲೆ ಮಾಡಿ ವಾಪಸ್ ಕೊಟ್ಟರಂತೆ ರಾಘವೇಂದ್ರ ಸ್ವಾಮಿಗಳು. ಅವರಿಗೇನೂ ಅಪೇಕ್ಷೆ ಇಲ್ಲ. ಬೆಂಕಿ ಇದನ್ನೆಲ್ಲ ಮೀರಿದವರು. ಬೆಂಕಿ ಅವರನ್ನು ಸುಡೋದಿಲ್ಲ, ಚಳಿ ಅವರನ್ನು ಬಾಧಿಸೋದಿಲ್ಲ, ಅದರ ಮೇಲೆಲ್ಲ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿತ್ತು. ಯಾವುದೇ ತಾಪ ಆಗದೇ ಇರೋ ಹಾಗೆ ಆ ಕೈ ಹಾಕಿದ್ದಾರೆ. ಅಂದರೆ ನೀರು, ಅಗ್ನಿ ಇಂಥ ಪದಾರ್ಥಗಳ ಮೇಲೆ, ಪಂಚಭೂತಗಳ ಮೇಲೆ ಅವರಿಗೆ ಪ್ರಭುತ್ವ ಇತ್ತು ಅಂತ ಅರ್ಥ. ವಾಯುದೇವರ ಆವೇಶದಿಂದ 5 ಭೂತಗಳನ್ನು ನಿಯಂತ್ರಣ ಮಾಡ್ತಾ ಇದ್ದವರು ರಾಘವೇಂದ್ರ ಸ್ವಾಮಿಗಳು. ಹುತವಹನುಣಿಸಿದ ರತುನಮಾಲೆಯ ಹುತವಹನಿ ಗುಣಿಸಿದ ರತನಮಾಲೆಯ ಕ್ಷಿತಿಪೆಗೆ ತಂದಿತ್ತ ಅತುಳ ಮಹಿಮನೆ. ಹುತವಹ ಅಂದರೆ ಬೆಂಕಿ. ಬೆಂಕಿಯಲ್ಲಿ ಹಾಕಿದ ರತ್ನಮಾಲೆಯನ್ನು ರಾಜನಿಗೆ ಮರಳಿ ತಂದು ಕೊಟ್ಟಂಥವರು ರಾಘವೇಂದ್ರ ಸ್ವಾಮಿಗಳು. 12 ವರ್ಷ ಅನ್ನೋದಕ್ಕೆ ಸಲ್ಲಿಸಿದ ಮೇದಿನೀಪತಿಗೆ ಮಹಾದಯವಂತ. ಹೀಗೆ ತಂಜಾವೂರಿನಲ್ಲಿ ನಡೆದಂಥ ಅದ್ಭುತವಾದ ಘಟನೆ. ಆಮೇಲೆ ಆ ರಾಜರೆಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಾಗಿಬಿಟ್ರಂತೆ. ಪ್ರತಿ ವರ್ಷ ರಾಯರ ದರ್ಶನ ಮಾಡಬೇಕು. ಆಮೇಲೆ ರಾಯರ ಕಾಲ ಮುಗಿದ ಮೇಲೂ ಕೂಡ ವಂಶದವರೆಲ್ಲ ದರ್ಶನ ಮಾಡೋದು. ತಂಜಾವೂರಿನ ರಾಜರೆಲ್ಲ ರಾಯರ ಭಕ್ತರಾಗಿದ್ದರು. ಒಂದು ಸಲ ರಾಘವೇಂದ್ರ ಸ್ವಾಮಿಗಳೇ ಹೇಳಿದ್ರಂತೆ ರಾಜನಿಗೆ. ಒಬ್ಬ ರಾಜ ಇದಕ್ಕೆ ಹೋದಾಗ ಹೇಳಿದ್ರಂತೆ, ನೀನು ಹೋಗು, ನಾನೇ ಬರ್ತೀನಿ ನೀನಿಲ್ಲಿದ್ದಲ್ಲಿಗೆ ಅಂತಂದ್ರಂತೆ. ನೀನಿದ್ದಲ್ಲಿಗೆ ನಾನೇ ಬರ್ತೀನಿ ಅಂತ. ಹೇಗೆ ಗೊತ್ತಾಗಬೇಕು ಸ್ವಾಮಿ, ನೀವು ಬಂದದ್ದು ನಮಗೆ ಹೇಗೆ ಗೊತ್ತಾಗಬೇಕು? ರಾಯರು ಹೇಳಿದ್ರಂತೆ, ನೀನು ವಾಪಸ್ ಹೋಗು ತಂಜಾವೂರಿಗೆ, ನಿನ್ನ ಹಿಂದೆ ಹಾವಿನ ರೂಪದಲ್ಲಿ ನಾನು ಬರ್ತೇನೆ. ಎಲ್ಲಿ ಆ ಹಾವು ನಿಲ್ತದೋ ಅಲ್ಲಿ ನನ್ನ ವೃಂದಾವನ ಸ್ಥಾಪನೆ ಮಾಡು. ಅಲ್ಲಿ ನಾನು ಸನ್ನಿಧಾನ ಇರ್ತದೆ. ಆಮೇಲೆ ಅಲ್ಲೇ ನೀನು ನಡ್ಕೋ, ಮಂತ್ರಾಲಯ ತನಕ ಬರುವ ಶ್ರಮ ಪಡಬೇಡ ಅಂತ ಹೇಳಿದ್ರಂತೆ ಇಂತಹ ಕರುಣಾಳುಗಳು. ಆಮೇಲೆ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬರುವಾಗ ಹಾವಿನ ರೂಪದಲ್ಲಿ ರಾಯರು ಬಂದರಂತೆ ರಾಜನ ಹಿಂದೆ. ತಂಜಾವೂರು ಹತ್ತಿರ ಬರುವಾಗ ಇನ್ನೊಂದು 2-3 ಕಿಲೋಮೀಟ್ರು ಏನೋ ಅಷ್ಟೊತ್ತಿಗೆ ಹಾವು ನಿಂತಿತ್ತಂತೆ. ಅಲ್ಲಿ ಕಾಣಿಸಲಿಲ್ಲ, ಅದೃಶ್ಯವಾಯಿತು. ಅರ್ಥ ಮಾಡಿಕೊಂಡ ರಾಜ, ಇಲ್ಲೇ ರಾಯರ ವೃಂದಾವನ ಸ್ಥಾಪನೆ ಮಾಡಬೇಕು ಅಂತ. ಅಲ್ಲಿ ನದಿ ಇದೆ, ಆ ನದಿ ತೀರದಲ್ಲಿ ನಿಂತಿದ್ದಾರೆ. ಆ ಹಾವು ನಿಂತಿತು. ಅಲ್ಲಿ ಒಂದು ವೃಂದಾವನ ಸ್ಥಾಪನೆ ಮಾಡಿದೆ. ಅದು ಮೃತ್ತಿಕಾ ಅಲ್ಲ, ಮರಳನ್ನು ಹಾಕಿ ವೃಂದಾವನ ಮಾಡಿ ಇವತ್ತಿಗೂ ಕೂಡ ಇದೆ. ತಂಜಾವೂರಿನ ಹತ್ತಿರ ಒಂದು 2-3 ಕಿಲೋಮೀಟ್ರಲ್ಲಿ ಹೋದರೆ ಸಿಗ್ತದೆ. ಅದಕ್ಕೆ ಹಾವಿನ ಶೇಷಾಸನದಲ್ಲಿ ವೃಂದಾವನ ಇಟ್ಟಿದ್ದಾರೆ. ಸಾಧಾರಣವಾಗಿ ಕೂರ್ಮಾಸನದಲ್ಲಿ ವೃಂದಾವನ ಇಡ್ತಾರೆ. ಅಂದರೆ ಆಮೆ ಥರ ಒಂದು ಕಲ್ಲಿನ ಪ್ರತಿಮೆ ಮಾಡಿ ಆ ಆಮೆ ಮೇಲೆ ವೃಂದಾವನ ಇಡೋದು. ಅಲ್ಲಿ ಶೇಷದೇವರ ಆಸನ ಮಾಡಿ ಶೇಷಾಸನದಲ್ಲಿ ವೃಂದಾವನ ಇಟ್ಟಿದ್ದಾರೆ. ಹಾವಿನ ಮೇಲೆ ವೃಂದಾವನ. ಇದು ಆ ತಂಜಾವೂರಿನಲ್ಲಿ ರಾಯರು ಅವರಿಗೆ ಅನುಗ್ರಹ ಮಾಡಿದ್ದು ಅನ್ನೋದಕ್ಕೆ ನಿದರ್ಶನ. ಇವತ್ತಿಗೂ ಕೂಡ ಆ ಸ್ಥಳ ಇದೆ, ಹೋಗಿ ನೋಡ್ಬೋದು. ರಾಘವೇಂದ್ರ ಸ್ವಾಮಿಗಳು ಇಂಥ ಪವಾಡ ಪುರುಷರಾಗಿ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಅವರಿಗೆ ನಮೋ ನಮಃ.